ಎಸ್ ಸರ್, ಇದೀಗ ಈ ಚೀನಾ ತಯಾರು ಮಾಡುವಂಥ ವಸ್ತುಗಳ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಒಂದಿದೆ, ಅಂದರೆ ಇರಾನ್ಗೆ ಚೀನಾ ಒಂದಿಷ್ಟು ವಸ್ತುಗಳನ್ನ ಸಪ್ಲೈ, ಈ ಡ್ರೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪ್ಲೈ ಮಾಡುತ್ತೆ. ಅಲ್ಲಿಂದ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೆಗೆದುಕೊಳ್ಳುತ್ತೆ ಇರಾನು. ಸೊ ಅದನ್ನು ತೆಗೆದುಕೊಂಡು ಈಗ ಒಂದು ಡ್ರೋನ್ ಬಿಡೋದ್ರಲ್ಲಿ ಒಂದು 10 ಡ್ರೋನ್ ಬಿಟ್ಬಿಡೋದು, ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ತೆಗೆದುಕೊಂಡು. ಅಂದರೆ ಕೇವಲ ಒಂದು 18 ಲಕ್ಷ ರೂಪಾಯಿನೋ ಅಷ್ಟೇ ಅದಕ್ಕೆ ಖರ್ಚಾಗುತ್ತೆ ಅನ್ನುವಂಥದ್ದೆಲ್ಲ ಇದೆ. ಸೊ ಇದು ಚೀನಾ ನಿಜವಾಗ್ಲೂ ಸಪ್ಲೈ ಮಾಡುತ್ತಾ ಇರಾನ್? ಚೀನಾ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಚೀನಾ ಅವ್ರದ್ದು ಒಂದು ರಾಂಗ್ ಕ್ಯಾಲ್ಕುಲೇಷನ್ ಇದೆ. ಇಡೀ ವರ್ಲ್ಡ್ ಚೀನಾ ಏನು ಸಪ್ಲೈ ಮಾಡುತ್ತೋ ಅದೆಲ್ಲ ಫಸ್ಟ್ ಕಾಪಿ ಮಾಡುತ್ತೆ. ಅವ್ರ ಹತ್ರ ಏನು ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರು ಇದುವರೆಗೂ ಎಲ್ಲೂ ಪ್ರೂವ್ನೇ ಮಾಡಿಲ್ಲ. ಚೀನಾ ಬಂದ್ಬಿಟ್ಟು ತುಂಬಾ ಬುದ್ಧಿವಂತಿಕೆ ದೇಶ. ಯಾರ ಜೊತೆ ಯುದ್ಧಕ್ಕೆ ಹೋಗಲ್ಲ ಅವರು, ಓಕೆನಾ? ಯುದ್ಧಕ್ಕೆ ಹೋಗಲ್ಲ ಅಂದ್ರೆ ಅವರು ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಪ್ರೂವ್ ಮಾಡ್ತಾರೆ? ಇವಾಗ ನಮ್ದು ರೀಸೆಂಟ್ ಆಗಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಆದಾಗ ಬ್ರಹ್ಮೋಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಚೀನಾ ಅವ್ರು ಏನಾದ್ರು ಯುದ್ಧ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಸೊ ಅವ್ರು ಎಲ್ಲ ಬೇರೆ ದೇಶಗಳು ಕೊಟ್ಟಿರೋದೆಲ್ಲ ಫಸ್ಟ್ ಕಾಪಿ. ಅವ್ರ ಹತ್ರ ಏನಿದೆ ಅಂತ ಹೇಳ್ಬಿಟ್ಟು ಅವತ್ತು ಇನ್ನೂ ಅವರು ಡಿಸ್ಪ್ಲೇ ಮಾಡಿಲ್ಲ, ಅಂದರೆ ಯೂಸ್ ಮಾಡಿಲ್ಲ ಅವರು. ಸೊ ಈ ಇರಾನ್ ಅವ್ರಿಗೆ ಏನಕ್ಕೆ ಕೊಡ್ತಾರೆ ಅಥವಾ ಏನಕ್ಕೆ ಇದೆಲ್ಲ ಕೊಡ್ತಾರೆ ಅಂದರೆ, ಬಿಕಾಸ್ ಆಫ್ ಇರಾನ್ ಆಯಿಲ್ ಬಂದ್ಬಿಟ್ಟು ಮೆಜಾರಿಟಿ ಬಂದ್ಬಿಟ್ಟು ಚೀನಾ ಅವರೇ ತಗೊಳ್ತಿದ್ದಾರೆ. ಅಮೆರಿಕ ಸ್ಯಾಂಕ್ಷನ್ಸ್ ಇದ್ರು ಕೂಡ ಚೀನಾ ಅವರು ಕಳ್ಳ ಮಾರ್ಗದಲ್ಲಿ ತಗೊಳ್ತಿದ್ದಾರೆ. ಸೊ ಅದಕ್ಕೆ ಅವರು ಆಯುಧಗಳನ್ನ ಸಪ್ಲೈ ಮಾಡ್ತಿದ್ದಾರೆ ಹೊರತು. ಮತ್ತೆ ಇರಾನ್ಗೂ ಮತ್ತೆ ಇಸ್ರೇಲ್ ಲೈಕ್ ಚೀನಾಗೆ ತಗೊಂಡ್ರೆ ಸ್ವಲ್ಪ ಇರಾನ್ ಅವರೇ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇನ್ನು ಫಸ್ಟ್ ಕಾಪಿ ಅನ್ನೋದಕ್ಕಿಂತ ಸ್ವಲ್ಪ ಒರಿಜಿನಲ್ ಇರುತ್ತೆ. ಅವ್ರದ್ದು ಶಾಯದ್ ಡ್ರೋನ್ಸ್ ಅಂತ ಇದೆ, ಮತ್ತೆ ಇನ್ನು ಬೇರೆ ಬೇರೆ ಇದಿದೆ. ಅವ್ರ ಹತ್ರ ಇದ್ದಿದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಚೀನಾ ಅವ್ರದ್ದೇ, ವರ್ಕ್ ಆಗಿಲ್ಲ. ಇವಾಗ HQ9 ಅಂತ ಬರುತ್ತೆ ಚೀನಾ ಅವ್ರದ್ದು, ವರ್ಕ್ ಆಗಿಲ್ಲ. ಅವ್ರದ್ದು ಅದನ್ನೇ ಫಸ್ಟ್ ಹೊಡೆದ್ರು ಇಸ್ರೇಲ್ ಅವರು. ಇವನ್ ನಮ್ಮ ಇಂಡಿಯಾ ಅವರು ಅದನ್ನೇ ಹೊಡೆದಿದ್ದು. ಮೊನ್ನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರದ್ದು. ಇವಾಗ ಎಕ್ಸಾಂಪಲ್ ಒಂದು ಮಿಸೈಲ್ ಹಾಕಿದಾಗ ಅದು ಮೊದಲೇ ಗೊತ್ತಾಗುತ್ತೆ ನಮ್ಮ ಮಿಸೈಲ್ ಬರ್ತಿದೆ ಅಂತ ಬಿಟ್ಟು. ಅದನ್ನ ನಮ್ಮ ರ್ಯಾಡರ್ಸ್ ಕಂಡಿಡಿದು ಅದಕ್ಕೆ ಆಂಟಿ ಮಿಸೈಲ್ ಅಲ್ಲಿ ಹೊಡಿಬೇಕು. ನಮ್ಮ ಇಂಡಿಯಾದವ್ರು ಏನ್ ಮಾಡಿದ್ರು ಅಂದ್ರೆ, ಫಸ್ಟ್ ಒಂದು ಡಮ್ಮಿ ಏರೋಪ್ಲೇನ್ ಬಿಟ್ರು ಏರೋಪ್ಲೇನ್ ಟೈಪ್. ಸೊ ಅದಕ್ಕೆ ಬಂದು ಒಂದು ಮಿಸೈಲ್ ಬಂದು ಹೊಡಿತು. ಸೊ ಅವಾಗ ನಮಗೆ ಲೊಕೇಶನ್ ಗೊತ್ತಾಗುತ್ತೆ ಎಲ್ಲಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಿದೆ ಅಂತ ಬಿಟ್ಟು. ನಮ್ಮ ಇಂಡಿಯಾ ಅವ್ರು ಏನು ಮಾಡಿದ್ರು ಅಂದರೆ, ನೆಕ್ಸ್ಟ್ ಬ್ರಹ್ಮೋಸ್ನ ಡೈರೆಕ್ಟಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೊಡೆದ್ರು, HQ9ಗೆ. ಆಮೇಲೆ ಅವ್ರ ಹತ್ರ ಎಲ್ಲಿ ರ್ಯಾಡರ್ಸೇ ಇಲ್ಲಲ್ಲ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡಿದ್ರು ಆ ಥರ.